ಸ್ನೇಹಿತರೆ, ಈಗ ನಾವುಗಳು ಸೂಪರ್ ಟ್ರೀ ಅರ್ಥಾತ್ ಸೂಪರ್ ಟ್ರೀ ಗ್ರೋವ್ ಅನ್ನು ನೋಡೋಣ. ಇದು ಸಿಂಗಾಪುರ ನಗರದ ಗಾರ್ಡನ್ಸ್ ಬೈ ದ ಬೇ ಎಂಬ ಉದ್ಯಾನವನದಲ್ಲಿ ಇರುವ ಒಂದು ವಿಶಿಷ್ಟ ತಂತ್ರಜ್ಞಾನ ಹಾಗೂ ಶಿಲ್ಪಕಲೆಯ ಸಂಗಮ ಇದಾಗಿದೆ. ಇದು ವಿಶಿಷ್ಟವಾದ ನಿರ್ಮಾಣ ಕೂಡ ಹೊಂದಿದೆ. ಈ ಸೂಪರ್ ಟ್ರೀ ಗ್ರೂವನ್ನು ಕನ್ನಡದಲ್ಲಿ ಅತಿ ದೊಡ್ಡ ಮರಗಳು ಎಂದು ನಾವುಗಳು ಅರ್ಥೈಸಬಹುದು. ಇಲ್ಲಿ ಹಲವಾರು ಸೂಪರ್ ಟ್ರೀಗಳಿದ್ದು ಈ ಮರಗಳ ಮೂಲಕ ಸೋಲಾರ್ ಎನರ್ಜಿ, ಗಾಳಿ ಶುದ್ಧೀಕರಣ ಮತ್ತು ಉಷ್ಣ ನಿಯಂತ್ರಣ ಸೇರಿದಂತೆ ಹಲವು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾನವನ ದೈನಂದಿನ ಜೀವನಕ್ಕೆ ಅನುಕೂಲಕ್ಕೆ ಬರುವಂತೆ ನಿರ್ಮಾಣ ಮಾಡಿರುತ್ತಾರೆ. ಇದರ ಆರಂಭವನ್ನು 2006ರಲ್ಲಿ ರೂಪುಗೊಳಿಸಲಾಯಿತು ಮತ್ತು 2012ರಲ್ಲಿ ಅಧಿಕೃತವಾಗಿ ಇದನ್ನು ತೆರೆಯಲಾಯಿತು. ಇದು ಸಿಂಗಾಪುರಿನ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ನಗರವನ್ನು ಪರಿಸರ ಸ್ನೇಹಿ ಮತ್ತು ತಂತ್ರಜ್ಞಾನಕ್ಕೆ ಹೊಂದಿರುವಂತೆ ರೂಪಿಸಲಾಗಿದೆ. ಪರಿಸರ ಸ್ನೇಹ ಸಂಬಂಧಗಳ ಹೊಂದಾಣಿಕೆಗೆ ಸಾಕ್ಷಿಯಾಗಿ ಇಲ್ಲಿ ಹಲವಾರು ಪಕ್ಷಿಗಳನ್ನು ಮತ್ತು ಇದರ ಜೊತೆಗೆ ಕೋಳಿಗಳನ್ನು ಕೂಡ ಪೋಷಿಸುತ್ತಿದ್ದು ಈ ಎಲ್ಲ ಪ್ರಭೇದದ ಪಕ್ಷಿಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಇದಲ್ಲದೆ ಈ ಸೂಪರ್ ಟ್ರೀಗಳು ಗಾಳಿಯನ್ನು ತಂಪಾಗಿಸುವುದು ಮತ್ತು ಉಷ್ಣಮಟ್ಟವನ್ನು ನಿಯಂತ್ರಿಸುವುದರ ಮೂಲಕ ಪರಿಸರದಲ್ಲಿ ತಂಪಾದ ಮತ್ತು ಆರಾಮದಾಯಕ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಇವು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ಇವು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಈ ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುತ್ತದೆ. ಸಿಂಗಾಪುರ ಒಂದು ದ್ವೀಪ ರಾಷ್ಟ್ರವಾಗಿರುವುದರಿಂದ ಇದರ ಸುತ್ತಲೂ ಸಮುದ್ರವೇ ತುಂಬಿರುವುದರಿಂದ ಮರಗಳಿಗೆ ಮಳೆಯ ನೀರು ತುಂಬ ಅತ್ಯವಶ್ಯಕ. ಮಳೆ ಬಂದಾಗ ಮಳೆಯ ನೀರನ್ನು ಕೂಡ ಈ ಉಲ್ಟಾ ಮಾದರಿಯಲ್ಲಿರುವ ಛತ್ರಿಯಲ್ಲಿ ಮಳೆಯ ನೀರು ಸಂಗ್ರಹವಾಗಿ ಇಲ್ಲಿರುವ ಇತರೆ ಮರಗಳಿಗೆ ಈ ನೀರನ್ನು ಪೂರೈಸುವ ಕಾರ್ಯದಲ್ಲಿ ಇದು ತುಂಬ ಫಲಕಾರಿಯಾಗಿದೆ. ಇವು ಸಿಂಗಾಪುರಿನ ಪ್ರಮುಖ ಪ್ರವಾಸೋದ್ಯಮ ಆಕರ್ಷಣೆಯಲ್ಲಿ ಇದು ಕೂಡ ಸೇರಿಕೊಂಡಿದೆ. ಇದರ ನಿರ್ಮಾಣಕ್ಕೆ ಸಿಂಗಾಪುರಿನ ವೈದ್ಯಕೀಯ ನಿರ್ಮಾಣ ತಜ್ಞರು, ಅಧ್ಯಯನಶೀಲ ಡಿಸೈನ್ ತಜ್ಞರು ಮತ್ತು ಇತರೆ ಇಂಜಿನಿಯರ್ಗಳು ಸೇರಿ ಇದನ್ನು ವಿನ್ಯಾಸ ಮಾಡಿದ್ದಾರೆ. ಕೃತಕ ಮರಗಳು ಮತ್ತು ಇವುಗಳ ಸುಮಾರು 25ರಿಂದ 50 ಮೀಟರ್ ಎತ್ತರವಿದ್ದು ಇವು ಸಾಮಾನ್ಯವಾಗಿ ಸ್ಟೀಲ್ ವಸ್ತುಗಳಿಂದ ತಯಾರಿತವಾಗಿದೆ. ಈ ಸೂಪರ್ ಟ್ರೀಗಳಲ್ಲಿ ಕೆಲವು ಟ್ರೀಗಳ ಮೇಲೆ ಲಿಫ್ಟ್ಗಳ ಮೂಲಕ ತುದಿಯವರೆಗೆ ಹೋಗಿ ಇದರ ತುದಿಯ ಸುತ್ತಲೂ ಓಡಾಡಿ ಸಿಂಗಾಪುರ ನಗರವನ್ನು 360 ಡಿಗ್ರಿ ನೋಟದಲ್ಲಿ ಇದರ ಸೌಂದರ್ಯವನ್ನು ಆನಂದಿಸಬಹುದಾಗಿದೆ. ಈ ನೋಟ ತುಂಬ ರೋಮಾಂಚಕಾರಿಯಾಗಿದ್ದು ಇಲ್ಲಿಂದ ಸಿಂಗಾಪುರ ನಗರದ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು, ಅಂದರೆ ಉದಾಹರಣೆಗೆ ಬೃಹದಾಕಾರದ ವೀಕ್ಷಣಾ ಚಕ್ರ, ಮರ್ಲಿಯನ್ ಪಾರ್ಕ್, ಮರ್ಲಿಯನ್ ಸ್ಟ್ಯಾಚ್ಯೂ, ಮರ್ಲಿಯನ್ ಬೇ ಸ್ಯಾಂಡ್ಸ್ ಹೋಟೆಲ್ ಮತ್ತು ಇದರ ವೀಕ್ಷಣಾ ಡೆಕ್, ಹ್ಯಾಲಿಕ್ಸ್ ಬ್ರಿಡ್ಜ್ ಇನ್ನಿತರೆ ಸ್ಥಳಗಳನ್ನು ನೋಡಬಹುದಾಗಿದೆ. ಕೇವಲ ಸ್ಟೀಲ್ ಪೈಪುಗಳ ಸಹಾಯದಿಂದ ಕೊಂಬೆಗಳ ರೀತಿಯಲ್ಲಿ ನಿರ್ಮಾಣವಾದ ಈ ಮರಗಳ ಕೊಂಬೆಗಳ ರೀತಿ ವಿಸ್ತರಣೆಯಾದ ಮೇಲಿನ ಸ್ಥಳದ ಮೇಲೆ ನಾವುಗಳು ನಿಂತು ಕೆಳಗಡೆ ನೋಡಿದರೆ ಮತ್ತು ಓಡಾಡಿದರೆ ಒಂದು ರೀತಿಯ ಭಯಾನಕ ಮತ್ತು ರೋಮಾಂಚಕಾರಿ ಅನುಭವವನ್ನು ತಂದುಕೊಡುತ್ತದೆ. ಇದಲ್ಲದೆ ಪ್ರತಿದಿನ ಸಂಜೆ 6:30ರಿಂದ 7:30ರವರೆಗೆ ಇಲ್ಲಿ ಹೊನಲು ಬೆಳಕಿನ ಪ್ರದರ್ಶನ ಕೂಡ ನಡೆಯುತ್ತದೆ. ಅಂದರೆ ಈ ಎಲ್ಲ ಸೂಪರ್ ಟ್ರೀಗಳಿಗೆ ವಿವಿಧ ರೀತಿಯ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಅಲ್ಲಿನ ಪ್ರಸಿದ್ಧ ಹಾಡುಗಳಿಗೆ ಹೊಂದಿಕೊಳ್ಳುವಂತೆ ಇಲ್ಲಿ ಬೆಳಕಿನ ಪ್ರದರ್ಶನವನ್ನು ತೋರಿಸಲಾಗುತ್ತದೆ. ಸಂಜೆ ಆಗುತ್ತಿದ್ದಂತೆ ಸಿಂಗಾಪುರ ನಗರಕ್ಕೆ ಬಂದಿರುವ ಸಿಂಗಾಪುರ ನಗರಕ್ಕೆ
ಇತರೆ ಎಲ್ಲ ದೇಶಗಳಿಂದ ಬಂದಿರುವ ಪ್ರವಾಸಿಗರು ಈ ಸ್ಥಳಕ್ಕೆ ಬಂದು ಈ ಮರಗಳ ಕೆಳಗೆ ಜಾಗ ಮಾಡಿಕೊಂಡು ಮಲಗಿಕೊಂಡೇ 1 ಗಂಟೆಗಳ ಕಾಲ ಮಲಗಿಕೊಂಡೇ ಈ ಪ್ರದರ್ಶನವನ್ನು ನೋಡಿ ಆನಂದಿಸುತ್ತಾರೆ. ನಮ್ಮ ದೇಶದಲ್ಲಿ ದೀಪಾವಳಿ ಸಮಯದಲ್ಲಿ ಆಕಾಶದಲ್ಲಿ ಸ್ಫೋಟಿಸುವ ಪಟಾಕಿಗಳು ಮತ್ತು ಇದರಿಂದ ಹೊರಹೊಮ್ಮುವ ವಿವಿಧ ಬಣ್ಣಗಳಲ್ಲಿ ಹೂಗಳ ಚಿತ್ತಾರದೊಂದಿಗೆ ಕಾಣುವಂತೆ ಈ ಮರಗಳಲ್ಲಿ ನಾವುಗಳು ನೋಡಿ ಆ ಅನುಭವವನ್ನು ನೆನೆಸಿಕೊಂಡು 1 ಗಂಟೆಗಳ ಕಾಲ ಆನಂದಿಸಬಹುದಾಗಿದೆ. ಕಾಪಿರೈಟ್ ಕಾರಣದಿಂದ ಇದಕ್ಕೆ ಅನುಕೂಲವಾಗುವಂತೆ ಹೊಂದಿರುವ ಮ್ಯೂಸಿಕ್ ಮತ್ತು ಹಾಡುಗಳನ್ನು ಮ್ಯೂಟ್ ಮಾಡಲಾಗಿದೆ. ಯಾರೇ ಸಿಂಗಾಪುರ ನಗರಕ್ಕೆ ಬಂದರೆ ಸರಿಯಾಗಿ ಈ ಸಮಯಕ್ಕೆ ಇಲ್ಲಿಗೆ ಬಂದು ಈ ಆನಂದವನ್ನು ಸವಿಯುವುದನ್ನು ಮರೆಯಬಾರದು. ಈ ಅನುಭವವನ್ನು ನಾನು ಪೂರ್ಣವಾಗಿ ಪದಗಳಲ್ಲಿ ವಿವರಿಸಲು ಸಾಧ್ಯವಾಗದ ರೀತಿಯಲ್ಲಿ ಈ ಪ್ರದರ್ಶನ ಮುಗಿಯುವವರೆಗೆ ನಮಗೆ ಮಂತ್ರಮುಗ್ನರಾಗಿಸುವುದಂತೂ ಖಂಡಿತ. ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ. ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.